ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮಲ್ಲಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಇದನ್ನು ಸಾಧನೆ ಮಾಡಬೇಕಲ್ಲ. ಇದನ್ನು ಮಾಡದೆ ಹೋದರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಹೋಗಲ್ಲ, ಜಾತಿ ಹೋಗಲ್ಲ. ಜಾತಿ ಹೋಗದೇನೆ ಅಸಮಾನತೆ ಹೋಗಲ್ಲ. ಮನುಷ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಈಗ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಉದ್ಯೋಗಕ್ಕೋಸ್ಕರ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು ಹಳ್ಳಿನಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ. ಶಿಕ್ಷಣ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ. ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ. ಶಿಕ್ಷಣ ಪ್ರಯತ್ನ ಮಾಡಿದ್ರೆ, ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ, ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಯತ್ನ, ಅವಕಾಶ ಬಹಳ ಮುಖ್ಯ. ಅವಕಾಶ ಅದನ್ನು ಸದುಪಯೋಗ ಮಾಡಿಕೊಂಡಾಗ ಮಾತ್ರ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ರಾಮರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಆಂಜನೇಯ ಎಷ್ಟು ಶ್ರಮಪಟ್ಟು ಮಾಡಿದ್ರು, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಮಹಾ ಶ್ರೀರಾಮ ಭಕ್ತನ ಆಂಜನೇಯನ ಹನುಮನ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ, ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ, ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ದೂರಿಯಾಗಿ ವಿಜೃಂಭಣೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹನುಮ ಜಯಂತಿ ಯಶಸ್ವಿಯಾಗಲಿ, ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ ನಡೀಲಿ ಅಂತ ನಾವು ಶುಭಾಶಯವನ್ನು ಕೋರಿದ್ದೇವೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ಹನುಮ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದ್ದೂರಿಯಾದಂಥ ವಿಜೃಂಭಣೆಯ ಒಂದು ಮೆರವಣಿಗೆ ಮೈಸೂರು ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಡೀತದೆ. ಭಕ್ತಿಗೆ, ನಿಷ್ಠೆಗೆ ಹೆಸರಾಗಿರುವಂಥ ಹನುಮಂತ ನಮ್ಮೆಲ್ಲರಿಗೂ ಧರ್ಮನಿಷ್ಠೆಯನ್ನು, ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿ ಅಂತ ಕೇಳ್ಕೊಳ್ತೀನಿ. ಹೇಳಿ ಕೇಳಿ ನಮ್ಮ ಮೈಸೂರಿನಲ್ಲಿ ಹನುಮಂತೋತ್ಸವ ಅಂದರೆ ಭಾಳ ಖುಷಿ ವಿಚಾರ. ಯಾಕೆಂದರೆ ಮೈಸೂರಿನಲ್ಲಿ ಪೈಲ್ವಾನರುಗಳು ಜಾಸ್ತಿ, ಗರಡಿಗಳು ಜಾಸ್ತಿ. ಭಕ್ತ ಪೈಲ್ವಾನ್ ಆಗಿದ್ದರೆ ಭಗವಾನ್ ಯಾವತ್ತೂ ಕೂಡ ಹನುಮಾನೇ ಆಗಿರಬೇಕು.